ರಾಮಾಯಣದಲ್ಲಿ ಲಂಕೆಯ ಯುದ್ಧ ಎಲ್ಲರಿಗೂ ಗೊತ್ತು. ಆದರೆ ರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಅಪಹರಿಸಿದ ರಹಸ್ಯ ಕಥೆ ನಿಮಗೆ ಗೊತ್ತೇ? ಆ ಸಮಯದಲ್ಲಿ ಹನುಮಂತನು ತಾಳಿದ ಅವತಾರವೇ ಪಂಚಮುಖಿ ಹನುಮಂತ. ರಾಮ ರಾವಣರ ಲಂಕಾ ಯುದ್ಧದ ಸನ್ನಿವೇಶ. ರಾವಣನಿಗಿಂತ ರಾಮನ ಕೈ ಮೇಲುಗೈ ತೋಡಗಿತು. ಲಕ್ಷ್ಮಣನ ಕೈಯಿಂದ ಇಂದ್ರಜಿತುವಿನ ಸಂಹಾರವಾದಾಗ ರಾವಣನು ಕ್ರೋಧ ಮತ್ತು ದುಃಖದಿಂದ ಕಂಗೆಟ್ಟನು. ತನ್ನ ಮಗನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಆತ ಪಾತಾಳಲೋಕದ ರಾಜನಾದ ತನ್ನ ತಮ್ಮ ಅಹಿರಾವಣನನ್ನು ನೆನಪಿಸಿಕೊಂಡನು. ರಾಮನನ್ನ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗುತ್ತಿಲ್ಲ. ಈಗ ಮಾಯೆಯ ಮಾರ್ಗವೇ ಉಳಿದಿದೆ. ತಮ್ಮನೇ, ರಾಮ ಲಕ್ಷ್ಮಣರನ್ನು ಅಪಹರಿಸಿ ನಿನ್ನ ಆರಾಧ್ಯ ದೇವಿಯಾದ ಮಹಾಮಾಯೆಗೆ ಬಲಿ ಅರ್ಪಿಸು. ಇದಕ್ಕೆ ಪ್ರತಿಯಾಗಿ ನಿನಗೆ ಅಪಾರ ಶಕ್ತಿ ಲಭಿಸುತ್ತದೆ. ಹನುಮಂತ ಮತ್ತು ವಿಭೀಷಣರು ಎಷ್ಟು ಜಾಗರೂಕರಾಗಿದ್ದರೂ ಮಾಯಾವಿಯಾದ ಅಹಿರಾವಣನು ವಿಭೀಷಣನ ವೇಷಧರಿಸಿ, ಅಹಿರಾವಣ, ಹನುಮಂತ, ಶಿಬಿರದ ಭದ್ರತೆ ಹೇಗಿದೆ? ರಾವಣನು ಮಾಯಾಯುದ್ಧಕ್ಕೆ ಮುಂದಾಗಬಹುದು, ಎಚ್ಚರವಿರಲಿ. ಹನುಮಂತ, ಚಿಂತಿಸಬೇಡಿ ವಿಭೀಷಣರೇ, ನನ್ನ ಅನುಮತಿ ಇಲ್ಲದೆ ಇಲ್ಲಿ ಗಾಳಿಯೂ ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ಅಹಿರಾವಣನು ಹನುಮಂತನ ಕಣ್ತಪ್ಪಿಸಿ ರಾಮಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದನು. ಅದು ನನ್ನ ರೂಪದಲ್ಲಿದ್ದ ಅಹಿರಾವಣ. ಅವನು ಪಾತಾಳ ಲೋಕದ ರಾಜ. ಪ್ರಭುಗಳು ಕಾಣದಿದ್ದಾಗ ವಿಭೀಷಣನ ಸಲಹೆಯಂತೆ ಹನುಮಂತನು ಅವರನ್ನು ಹುಡುಕುತ್ತಾ ಪಾತಾಳಕ್ಕೆ ಪ್ರಯಾಣ ಬೆಳೆಸಿದನು. ರಾಮ ಲಕ್ಷ್ಮಣರನ್ನು ರಕ್ಷಿಸಲು ಹನುಮಂತನು ಪಾತಾಳ ಲೋಕದ ಭೀಕರ ದ್ವಾರದ ಮುಂದೆ ನಿಂತಿದ್ದನು. ಅಲ್ಲಿ ಭೂಮಿಯ ಕೆಳಗಿನ ರಹಸ್ಯ ಲೋಕ ತನ್ನ ಕತ್ತಲೆಯ ಶಕ್ತಿಯನ್ನು ಹರಡುತ್ತಿತ್ತು. ಹನುಮಂತ, ಯಾವ ಶಕ್ತಿ ನನ್ನ ಪ್ರಭುವನ್ನು ಬಂಧಿಸಲಿ, ಇಂದು ಈ ಪಾತಾಳವನ್ನೇ ಕಂಪಿಸುತ್ತೇನೆ ಎಂದು ಮುಂದೆ ನಡೆದಾಗ ಹನುಮಂತನಿಗೆ ಪಾತಾಳ ಲೋಕದ ದ್ವಾರಪಾಲಕ ಮಕರಧ್ವಜ ಎದುರಾದನು. ಹನುಮಂತನನ್ನು ಕಂಡು, ನಿಲ್ಲು ವಾನರ, ಇದು ಅಹಿರಾವಣನ ರಾಜ್ಯ, ಯಾರಿಗೂ ಒಳಗೆ ಪ್ರವೇಶ ಇಲ್ಲ. ಹನುಮಂತ, ನೀನು ಯಾರು? ಹನುಮಂತನಂತೆ ಹೋಲುವ ನಿನ್ನ ಪರಾಕ್ರಮ ಅದ್ಭುತವಾಗಿದೆ. ನಾನು ಹನುಮಂತನ ಪುತ್ರ, ಪಾತಾಳದ ಕಾವಲುಗಾರ ಮಕರಧ್ವಜ. ಹನುಮಂತನು ಆಶ್ಚರ್ಯಚಕಿತನಾಗಿ ಧ್ಯಾನಸ್ಥನಾಗಿ ತನ್ನ ಯೋಗಶಕ್ತಿಯಿಂದ ಸತ್ಯವನ್ನು ತಿಳಿದುಕೊಂಡನು. ಲಂಕೆಯನ್ನು ಸುಟ್ಟ ನಂತರ ಹಿಂದಿರುಗುವಾಗ ಹನುಮಂತನ ಬೆವರಿನ ಹನಿ ಸಮುದ್ರಕ್ಕೆ ಬಿದ್ದಿತು. ಆ ಹನಿಯನ್ನು ಒಂದು ದೈತ್ಯ ಮೊಸಳೆ ನುಂಗಿತು. ಆದ್ದರಿಂದ ಹನುಮಂತನ ಅಂಶದಿಂದ ಜನನವಾಯಿತು. ಅವನೇ ಮಕರಧ್ವಜ. ಹನುಮಂತ, ಮಗನೇ, ನಾನೇ ಹನುಮಂತ, ನಿನ್ನ ತಂದೆ. ಆದರೆ ರಾಮಭಕ್ತನ ಮಾರ್ಗದಲ್ಲಿ ಯಾರೂ ಅಡ್ಡಿಯಾಗಲು ಸಾಧ್ಯವಿಲ್ಲ. ತಂದೆಯೇ, ನಿಮಗೆ ನನ್ನ ಪ್ರಣಾಮಗಳು. ಆದರೆ ನಾನು ಅಹಿರಾವಣನ ಸೇವಕ. ಸ್ವಾಮಿ ನಿಷ್ಠೆಗಾಗಿ ನಾನು ನಿಮ್ಮೊಂದಿಗೂ ಹೋರಾಡಬೇಕಾಗುತ್ತದೆ. ನನ್ನನ್ನು ಸೋಲಿಸಿ ಒಳಗೆ ಹೋಗಿ. ಕರ್ತವ್ಯ ಮತ್ತು ರಕ್ತ ಸಂಬಂಧ ಇಬ್ಬರ ಮಧ್ಯೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಅಂತಿಮವಾಗಿ ಹನುಮಂತನು ಜಯಗಳಿಸಿ ಅರಮನೆಯ ಒಳಗೆ ಪ್ರವೇಶ ಬೆಳೆಸಿದನು. ಹನುಮಂತನು ತನ್ನ ಪುತ್ರನನ್ನು ಜಯಿಸಿದರೂ ಅವನ ಹೃದಯದಲ್ಲಿ ಕರುಣೆ ತುಂಬಿತ್ತು. ಧರ್ಮದ ಮಾರ್ಗದಲ್ಲಿ ನಿಂತವನು ಸ್ವಂತ ಸಂಬಂಧಗಳನ್ನು ಮೀರಿ ಹೋಗಬೇಕಾಗುತ್ತದೆ. ಇದು ಹನುಮಂತನ ಮಹತ್ವ. ವಿಭೀಷಣನು ಮೊದಲೇ ಹನುಮಂತನಿಗೆ ಅಹಿರಾವಣನ ಪ್ರಾಣರಹಸ್ಯವನ್ನು ತಿಳಿಸಿದ್ದನು. ಅಹಿರಾವಣನ ಮಾಯಾಶಕ್ತಿಯ ಮೂಲವು 5 ದಿಕ್ಕುಗಳಲ್ಲಿ ಉರಿಯುತ್ತಿದ್ದ 5 ದೀಪಗಳಲ್ಲಿತ್ತು. ಆ 5 ದೀಪಗಳನ್ನು ಒಂದೇ ಉಸಿರಿನಲ್ಲಿ ಆರಿಸಿದರೆ ಮಾತ್ರ ಅಹಿರಾವಣ ಸಾಯುತ್ತಿದ್ದನು. ಇದನ್ನು ಸಾಧಿಸಲು ಹನುಮಂತನು ದಿವ್ಯವಾದ ಪಂಚಮುಖಿ ಹನುಮಂತನ ರೂಪವನ್ನು ತಾಳಿದನು. 1. ಪೂರ್ವಕ್ಕೆ ಹನುಮಂತನ ಮುಖ, ವಾನರ ಮುಖ. 2. ದಕ್ಷಿಣಕ್ಕೆ ನರಸಿಂಹನ ಮುಖ, ಸಿಂಹಮುಖ. 3. ಪಶ್ಚಿಮಕ್ಕೆ ಗರುಡನ ಮುಖ, ಪಕ್ಷಿಮುಖ. 4. ಉತ್ತರಕ್ಕೆ ವರಾಹನ ಮುಖ, ಹಂದಿಮುಖ. 5. ಆಕಾಶದ ಕಡೆಗೆ ಹಯಗ್ರೀವನ ಮುಖ, ಕುದುರೆ ಮುಖ. ಹನುಮಂತನು ಏಕಕಾಲಕ್ಕೆ 5 ದಿಕ್ಕುಗಳಿಗೂ ಊದಿ ದೀಪಗಳನ್ನು ಆರಿಸಿ ಅಹಿರಾವಣನನ್ನು ಸಂಹರಿಸಿದನು. ರಾಮ ಲಕ್ಷ್ಮಣರನ್ನು ಬಂಧನದಿಂದ ಮುಕ್ತಗೊಳಿಸಿ ಸುರಕ್ಷಿತವಾಗಿ ಕರೆತಂದನು.
ಮಕರಧ್ವಜನ ನಿಷ್ಠೆಗೆ ಮೆಚ್ಚಿದ ಶ್ರೀರಾಮನು ಅವನನ್ನು ಪಾತಾಳ ಲೋಕದ ರಾಜನಾಗಿ ಪಟ್ಟಾಭಿಷೇಕ ಮಾಡಿದನು. ಪಂಚಮುಖಿ ಹನುಮಂತನು ಕೇವಲ ಯೋಧನಲ್ಲ, ಅವನು ಭಯ ನಿವಾರಕ, ಗ್ರಹದೋಷ ನಿವಾರಕ, ಜ್ಞಾನಪ್ರದಾತ, ವಿಜಯದ ಸಂಕೇತ. ಮಂತ್ರಾಲಯದ ಸಮೀಪದ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸು ನಡೆಸಿದರು. ಅವರಿಗೆ ಪಂಚಮುಖಿ ಹನುಮಂತನ ದರ್ಶನ ದೊರಕಿತು. ಆಗಿನಿಂದಲೇ ಪಂಚಮುಖಿ ಅವರ ಉಪಾಸನಾ ದೈವ. ಇಂದಿಗೂ ಕೋರಮಂಗಲ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ಪಂಚಮುಖಿ ಹನುಮಂತನು ಭಕ್ತರನ್ನು ರಕ್ಷಿಸುತ್ತಾನೆ. ಕುಂಭಕೋಣಂನಲ್ಲಿಯೂ ಅವನ ಆರಾಧನೆ ಭಕ್ತಿಭಾವದಿಂದ ನಡೆಯುತ್ತದೆ. ಅಂಧಕಾರ ಎಷ್ಟು ಗಾಢವಾದರೂ ಭಕ್ತಿಯ ಜ್ಯೋತಿ ಅದನ್ನು ನಾಶ ಮಾಡುತ್ತದೆ. ಧೈರ್ಯ, ನಿಷ್ಠೆ ಮತ್ತು ಭಕ್ತಿ ಒಂದಾಗಿದ್ದಾಗ ದೇವಶಕ್ತಿ ಅವತಾರಗೊಳ್ಳುತ್ತದೆ. ಆ ದೇವಶಕ್ತಿ ಪಂಚಮುಖಿ ಹನುಮಂತ. Looking for a snack that's both tasty and healthy? Captain Bites. Taste the premium crunch. ರುಚಿ ಮತ್ತು ಆರೋಗ್ಯ ಎರಡನ್ನೂ ಒಟ್ಟಿಗೆ ನೀಡುವ ವಿಶ್ವಾಸಾರ್ಹ ಬ್ರ್ಯಾಂಡ್ ಕ್ಯಾಪ್ಟನ್ ಬೈಟ್ಸ್. ಪ್ರೀಮಿಯಂ ಗುಣಮಟ್ಟದ ಫಾರ್ಡ್ ಖರ್ಜೂರ, ಸ್ಪೈಸ್ ಕ್ರೂ ಕಾಜು, ಗೋಲ್ಡನ್ ಆಲ್ಮಂಡ್, ಕಾಜು ಕ್ರೂ, ಮಿಂಟಿ ಮಾಂಡ್ ಕಾಜು, ಪೊಮೊನಟ್ಸ್ ಕಾಜು. ಟೀ ಟೈಮ್ ಆಗಿರ್ಲಿ, ಆಫೀಸ್ ಬ್ರೇಕ್ ಆಗಿರ್ಲಿ, ಟ್ರಾವೆಲ್ ಸ್ನ್ಯಾಕ್ ಆಗಿರ್ಲಿ, ಕ್ಯಾಪ್ಟನ್ ಬೈಟ್ಸ್ ನಿಮ್ಮ ಪರಿಪೂರ್ಣ ಆರೋಗ್ಯಕರ ಸಂಗಾತಿ. ಸಾಮಾನ್ಯ ಸ್ನ್ಯಾಕ್ಗಳಿಗೆ ಹೋಲಿಸಿದರೆ ಇದು ಸ್ಮಾರ್ಟ್ ಮತ್ತು ಆರೋಗ್ಯಕರ ಅಪ್ಗ್ರೇಡ್. ಹಬ್ಬಗಳ ಉಡುಗೊರೆಗಳು, ಬಲ್ಕ್ ಆರ್ಡರ್ಗಳು, ಕಾರ್ಪೊರೇಟ್ ಪ್ಯಾಕ್ಗಳು ಕೂಡ ಲಭ್ಯ. ಈಗಲೇ ಆರ್ಡರ್ ಮಾಡಿ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.